ಸರ್ವಂ ಮಾಯಾ ಇದು ಥಿಯೇಟರ್ ಅಲ್ಲಿ ಮಲಯಾಳಂ ಭಾಷೆಯಲ್ಲಿ ರಿಲೀಸ್ ಆಗಿ 150 ಕೋಟಿಗಿಂತ ಹೆಚ್ಚು ಕಲೆಕ್ಷನ್ ಮಾಡಿ ಈಗ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಬಂದಿರೋ ಈ ಹಾರರ್ ಕಾಮಿಡಿ ಸಿನಿಮಾ ಹೇಗಿದೆ, ಮಾಯಾ ರೋಲ್ ಏನು ಅಂತೆಲ್ಲ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ನು ಸಿನಿಮಾದ ಬೇಸಿಕ್ ಸ್ಟೋರಿ ಲೈನ್ ಏನಂದ್ರೆ, ಪ್ರಬಿಂದು ಒಬ್ಬ ಸ್ಟ್ರಗಲಿಂಗ್ ಮ್ಯೂಸಿಷಿಯನ್. ಬಟ್ ಅವನಿಗೆ ಅಬ್ರಾಡ್ ಹೋಗೋ ಚಾನ್ಸ್ ಮಿಸ್ ಆದಾಗ ಅವನು ಊರಿಗೆ ವಾಪಸ್ ಬಂದು ಇಷ್ಟ ಇಲ್ದಿದ್ರು ಕೆಲಸ ಮಾಡ್ತಾನೆ. ಸೊ ಆ ಕೆಲ್ಸದಿಂದ ಒಂದಿನ ಅವನಿಗೆ ಮಾಯಾ ಪರಿಚಯ ಆಗ್ತಾಳೆ. ಬಟ್ ಮಾಯಾ ಒಂದು ಮಾಡ್ರನ್ ದೆವ್ವ ಅಂತ ಗೊತ್ತಾದ್ಮೇಲೆ ಏನೆಲ್ಲ ಆಗುತ್ತೆ ಅಂತ ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಇಲ್ಲಿರೋ ಮೊದಲ ಪಾಸಿಟಿವ್ಸ್ ಅಂದ್ರೆ ಅದು ಸಿನಿಮಾದ ಕಾನ್ಸೆಪ್ಟ್. ಒಂದೊಳ್ಳೆ ಫೀಲ್ ಗುಡ್ ಭಾವನೆನ ಕೊಡ್ತು. ಸಿಚುವೇಶನಲ್ ಕಾಮಿಡಿ ಜೊತೆ ಎಂಗೇಜಿಂಗ್ ಆಗಿ ಕೂರ್ಸುತ್ತೆ ಅಂಡ್ ಅದು ಕ್ಯೂಟ್ ಕೂಡ ಅನ್ಸುತ್ತೆ. ಸ್ಪೆಷಲಿ ಡೆಲುಲು ಅನ್ನೋ ಪಾತ್ರ ಮನ್ಸಲ್ಲೇ ಉಳಿದ್ಬಿಡುತ್ತೆ ಅಂಡ್ ಇಂಟರ್ವಲ್ ಬ್ಲಾಕ್ ಚೆನ್ನಾಗಿ ವರ್ಕ್ ಆಗಿದೆ. ಆಲ್ಸೋ ಹೋಮ ಪೂಜೆ ಇದೆಲ್ಲ ಒಳ್ಳೆ ನಗುನ ತರಿಸಿದ್ವು. ಇನ್ನು ಪರ್ಫಾರ್ಮೆನ್ಸಸ್ ಕಡೆ ಬರೋದಾದ್ರೆ ನಿವಿನ್ ಅವರಿಗೆ ಈ ಸಿನಿಮಾದಿಂದ ಕಮ್ಬ್ಯಾಕ್ ಆಗಿದೆ ಅಂತ ಹೇಳ್ತೀನಿ. ಇನ್ನು ಡೆಲುಲು ಪ್ಲೇಡ್ ಬೈ ರಿಯಾ ಮೊದ್ಲೇ ಹೇಳಿದ ಹಾಗೆ ಮನ್ಸಲ್ಲೇ ಉಳಿದ್ ಬಿಡ್ತಾರೆ. ಅಷ್ಟೊಂದ್ ಹತ್ರ ಆಗುತ್ತೆ ಆ ಕ್ಯಾರೆಕ್ಟರ್. ಇನ್ನು ಮ್ಯೂಸಿಕ್ ಕೂಡ ಸಿನಿಮಾಗೆ ಎಷ್ಟ್ ಬೇಕೋ ಅಷ್ಟು ಸಿಂಪಲ್ ಆಗಿ ವರ್ಕ್ ಆಗಿದೆ. ಇನ್ನು ಇದರ ನೆಗೆಟಿವ್ಸ್ ಕಡೆ ಬರೋದಾದ್ರೆ ಅದು ಸಿನಿಮಾದ ಎಮೋಷನ್ಸ್ ಸ್ವಲ್ಪ ಕನೆಕ್ಟ್ ಆಗಲ್ಲ. ಸೊ ಓವರ್ ಆಲ್ ಆಗಿ ಸರ್ವಮಯ ಒಂದು ಡಿಫ್ರೆಂಟ್ ಅಪ್ರೋಚ್ ಅಂತ ಹೇಳ್ತೀನಿ. ಒಂದೊಳ್ಳೆ ಫೀಲ್ ಗುಡ್ ಭಾವನೆನ ಕೊಡುತ್ತೆ. ಇನ್ನು ನೀವೇನಾದ್ರೂ ಸಿನಿಮಾ ನೋಡಿದ್ರೆ ಡೆಲುಲು ಕ್ಯಾರೆಕ್ಟರ್ ಇಷ್ಟ ಆಯ್ತಾ ಇಲ್ವಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಸಿನಿಮಾ ನೋಡಿಲ್ಲ ಅಂದ್ರೆ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲೇ ಅವೈಲೇಬಲ್ ಇದೆ, ಹೋಗಿ ನೋಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗುವ.